ಓಂ ಶಾಂತಿ ಇವರೇ, ನಿಮಗಾಗೋ ನಿಮ್ಗೆ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ ಇವರೇ. ಇವರೇ ಕೆಲವರು ಬೈತಾರೆ, ಏನು ತಿಂದೀಯಾ ನೀನು, ಹೊಟ್ಟೆಗೆ ಏನು ತಿಂದಿದೆಯಾ, ಹೊಟ್ಟೆಗೆ ಏನು ತಿಂದಿದೆಯಾ ನೀನು, ಅನ್ನ ತಿಂದಿದೆಯಾ ಅಥವಾ ಇನ್ನೇನೋ ತಿಂದಿದೆಯಾ ಅಂತ ಬೈತಾರೆ. ಇನ್ನು ಕೆಲವರು ತಾಯಿ ಹಾಲು ಕೊಡ್ತಿದೆಯಾ ಅಥವಾ ಡಬ್ಬ ಹಾಲು ಕೊಡ್ತಿದೆಯಾ ಅಂತ ಕೂಡ ಬೈತಾರೆ, ಡಬ್ಬ ಹಾಲು. ಇನ್ನು ಕೆಲವರು ಇನ್ನೇನೇನೋ ಬೈತಾರೆ ಬಿಡಿ, ಅದು ಬೇರೆ ವಿಚಾರ. ಏತಕ್ಕಾಗಿ ಬೈತವ್ರೆ? ಇಲ್ಲಿ ಒಳ್ಳೆಯವ್ರನ್ನ ಕೆಟ್ಟವರು ಬೈತಾರೆ, ಕೆಟ್ಟವ್ರನ್ನ ಒಳ್ಳೆಯವರು ಬೈತಾರೆ. ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಹೇಳೋಕ್ಕೆ ಬರಲ್ಲ. ಒಂದು ವೇಳೆ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಹೇಳ್ಬೇಕಂದ್ರೆ ನಿಧಾನಕ್ಕೆ ಕೂಲಂಕುಷವಾಗಿ ಯಾರಾದರೂ ತಿಳಿದವರು ನ್ಯಾಯಬದ್ಧವಾಗಿ ಜಡ್ಜ್ಮೆಂಟ್ ಕೊಡ್ತಕ್ಕಂಥವ್ರು, ತೀರ್ಪು ಕೊಡ್ತಕ್ಕಂಥವ್ರು ಯಾರಾದರೂ ದೊಡ್ಡವರು ಚಿಕ್ಕವರು ಇದ್ದರೆ, ಅದೊಂದು ಪ್ರಾಣಿ ಆಗಿರಲಿ, ಪಕ್ಷಿ ಆಗಿರಲಿ, ಗಿಡ ಮರ ಬಳ್ಳಿ, ನದಿ ಸಾಗರ ಗುಡ್ಡ ಬೆಟ್ಟ, ದೇವರಾಗಿರಲಿ, ಯಾರೇ ಆಗಿರಲಿ, ಮಠಾಧಿಪತಿ ಆಗಿರಲಿ, ಗುರುಗಳಾಗಿರಲಿ, ಇನ್ನೊಬ್ಬರಾಗಿರಲಿ, ಮತ್ತೊಬ್ಬರಾಗಿರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ಕುಲ ಗೋತ್ರ ಧರ್ಮ ಜಾತಿ ಯಾವುದೇ ಆಗಿರಲಿ, ಒಟ್ಟಿನಲ್ಲಿ ನ್ಯಾಯ ಕೊಡೋಂಥವ್ರು ಯಾರೋ ಒಬ್ರು ಇರ್ತಾರೆ. ಅವ್ರನ್ನ ಜಡ್ಜ್ ಅಂತೀವಿ, ನ್ಯಾಯಾಧೀಶರು ಅಂತೀವಿ. ಅಂಥವ್ರು ಯಾರೇ ಒಬ್ರು ಆಗಿರಲಿ, ನಮ್ಮ ಮನೆಗಳಲ್ಲಿ ನಿಮ್ಮ ಮನೆಗಳಲ್ಲಿ ಎಲ್ಲೋ ಒಂದು ಕಡೆ ಒಟ್ಟಿನಲ್ಲಿ ಒಂದು ಒಳ್ಳೆ ತೀರ್ಪು ಕೊಡಬೇಕು ಇವರಿಬ್ಬರ ಮಧ್ಯೆ. ಯಾಕಂದ್ರೆ ಒಬ್ರು ಹೇಳ್ತಾರೆ ನೀನೇನು ಕತ್ತೆ ಹಾಲು ಕೊಡ್ತಿದ್ಯಾ, ಇನ್ನೊಬ್ರು ಹೇಳ್ತಾರೆ ನೀನು ನಾಯಿ ಹಾಲು ಕೊಡ್ತಿದ್ಯಾ, ಇನ್ನೊಬ್ರು ಹೇಳ್ತಾರೆ ನೀನೇನು ಎಮ್ಮೆ ಹಾಲು ಕೊಡ್ತಿದ್ಯಾ, ಇನ್ನೊಬ್ರು ಹೇಳ್ತಾರೆ ನೀನೇನು ಹಂದಿ ಹಾಲು ಕೊಡ್ತಿದ್ಯಾ, ಅದಕ್ಕೆ ನಿನಗೆ ಬುದ್ಧಿ, ನೀನು ಹಂದಿ ಹಾಲು ಕೊಡ್ತಿದ್ಯಾ ಅದಕ್ಕೆ ನೀನು ಹಂದಿ ಥರ ಆಡ್ತೀಯ, ಹೋಗೋ ನೀನು ಎಮ್ಮೆ ಹಾಲು ಕೊಡ್ತಿದ್ಯಾ ನೀನು ಎಮ್ಮೆ ಥರ ಆಡ್ತೀಯ. ಇನ್ನೊಬ್ಬರು ಹೇಳ್ತಾರೆ ನೀನು ಕತ್ತೆ ಹಾಲು ಕೊಡ್ತಿದ್ಯಾ ಅದಕ್ಕೆ ಕತ್ತೆ ಥರ ಆಡ್ತೀಯ, ಕತ್ತೆ ನೀನು ಅಂತಾರೆ. ಇನ್ನೊಬ್ರು ಹೇಳ್ತಾರೆ ನೀನು ಕೋತಿ ಹಾಲು ಕೊಡ್ತಿದ್ಯಾ ನೀನು ಕೋತಿಯ ಥರ ಆಡ್ತೀಯ ಅಂತಾರೆ. ಇನ್ನೊಬ್ರು ಕೋತಿ ಮುಟ್ಟೋದು ಅಂತಾರೆ. ಇನ್ನೊಬ್ಬ ಹೇಳ್ತಾನೆ ನೀನು ನರಿ ಹಾಲು ಕೊಡ್ತಿದ್ಯಾ ನೀನು ಬರೀ ಚೀಟಿಂಗ್ ಮಾಡೋದಕ್ಕೆ ಕೆಲಸ, ನೀನು ಚೀಟಿಂಗ್ ಮಾಡೋದಕ್ಕೆ ಕೆಲಸ, ನರಿ ಬುದ್ಧಿ ಅಂತಾರೆ. ನೀನು ನರಿ ಹಾಲು ಕೊಡ್ತಿದ್ಯಾ ಅದಕ್ಕೆ ನಿನಗೆ ಅಂತಾರೆ ಇನ್ನೊಬ್ರು. ಇನ್ನೊಬ್ಬ ಹೇಳ್ತಾರೆ ನೀನು ಕುರಿ ಹಾಲು ಕೊಡ್ತಿದ್ಯಾ ಕುರಿನೇ ನೀನು ಕುರಿ ಹಾಲು ಕೊಡ್ತಿದ್ಯಾ ಅಂತಾರೆ ಇನ್ನೊಬ್ರು. ಸದ್ಯಕ್ಕೆ ಅವ್ರಿಗೆ ಎಕ್ಕೆ ಹಾಲು ಕೊಡ್ತಿದ್ಯಾ, ಬೇವಿನ ಹಾಲು ಕೊಡ್ತಿದ್ಯಾ, ಇನ್ನೇನು ರಬ್ಬರ್ದು ಬರುತ್ತೆ ಹಾಲು, ರಬ್ಬರ್ದು ಮರ ಹಾಲು ಕೊಡ್ತಿದ್ಯಾ, ಬೇವಿನ ಹಾಲು ಕೊಡ್ತಿದ್ಯಾ, ಎಕ್ಕೆ ಹಾಲು ಕೊಡ್ತಿದ್ಯಾ, ಇನ್ನೇನೋ ಕೊಡ್ತಿದ್ಯಾ ಅಂತ ಹೇಳಲಿಲ್ಲ. ಅದು ಬಿಟ್ಟರೆ ಇನ್ನೇನು ನಿಂಬೆ ರಸ ಕೊಡ್ತಿದ್ಯಾ, ಥಮ್ಸಪ್ ಕೊಡ್ತಿದ್ಯಾ, ಸ್ಪ್ರೈಟ್ ಕೊಡ್ತಿದ್ಯಾ ಅದಕ್ಕೆ ಹಿಂಗೆ ಆಡ್ತೀಯ ಅಂತ ಸದ್ಯಕ್ಕೆ ಅನ್ನಲ್ಲ. ಇನ್ನೊಂದು ಅಂತಾರೆ ಆಲ್ಕೋಹಾಲ್, ಎಣ್ಣೆ ಹೊಡೆದಿದ್ದೀನೋ ಎಣ್ಣೆ ಹೊಡೆದು ಮಾತಾಡ್ತಾ ಇದೆಯಾ ಅಂತಾರೆ. ಪಾಪ ಅವನು ಎಣ್ಣೆ ಹೊಡೆದಿರೋನು ಕರೆಕ್ಟಾಗೇ ಇರ್ತಾನೆ, ಹಂಗಂತ ಎಲ್ಲರೂ ಅಲ್ಲ ನೋಡ್ರಿ. 90% ಎಣ್ಣೆ ಹೊಡೆದಿರೋರು ಸರಿ ಇಲ್ಲದೆ ಇರ್ಬೋದು, 90% ನನಗೆ ಗೊತ್ತಿರೋ ಎಣ್ಣೆ ಹೊಡೆದಿರೋರು ಆದಷ್ಟು ಸರಿ ಇರ್ತಾರೆ. ಅದರಲ್ಲಿ ಯಾರೋ 10% ನರ ನಾಡಿ ಲೂಸ್ ಇರೋರು ಎಣ್ಣೆ ಹೊಡೆದ ತಕ್ಷಣ ಅವ್ರು ವಿಚಿತ್ರ ಆಗಿಬಿಡ್ತಾರೆ. ಫುಲ್ ಟೈಟ್ ಅಂತಾರಲ್ಲ, ಆ ಟೈಟ್ ಆಗೋದಿರಲಿ ಅವ್ರು ಲೂಸ್ ಆಗಿರ್ತಾರಲ್ಲ, ನನಗೆ ಗೊತ್ತಿರೋಗೆ ಬಾಲ್ಟ್ ನೆಟ್ಟು ಎಲ್ಲ ಲೂಸ್ ಆಗಿರ್ತದೆ, ಅದಕ್ಕೆ ಏನೇನೋ ಮಾತಾಡ್ತಿರ್ತಾರೆ ಕೆಲವರು. ಇನ್ನು ಕೆಲವರು ಇರ್ತಾರೆ ಎಣ್ಣೆ ಹೊಡೆದಿರೋರು, ಹಾಲು ಅಂತೀವಿ ಇದನ್ನು ಕನ್ನಡದಲ್ಲಿ. ನೀವೆಲ್ಲ ಎಣ್ಣೆ ಅಂತ ಸಾಮಾನ್ಯ ಪದ ಇರುತ್ತೆ, ಅದಕ್ಕೆ ಅಡ್ಡ ಹೆಸರು. ಎಣ್ಣೆ ಹೊಡೆದಿರೋರು ಸತ್ಯನೇ ಮಾತಾಡ್ತಾರೆ, ಸುಳ್ಳು ಹೇಳಲ್ಲ, ನನ್ನ ಅನುಭವದಲ್ಲಿ ಕೆಲವರೆಲ್ಲ. ಇನ್ನು ಕೆಲವರು ಇರ್ತಾರೆ ಪುಂಡು ಪೋಖರಿಗಳು, ಅಯೋಗ್ಯರು, ಪರಮ ನೀಚ ನಿಕೃಷ್ಟರು ಅಂತಾರಲ್ಲ ಅವರು. ಸ್ವಲ್ಪ ಹೊಡೆದ್ಬಿಟ್ರೆ ಅವ್ರನ್ನ ತಲೆ ನೆಟ್ಟಗಿರಲ್ಲ, ಏನೇನೋ ಆಗಾಗಿರ್ತದೆ, ಅಯೋಮಯ ಆಗಿಬಿಡ್ತದೆ. ಅವ್ರ ಅಕ್ಕಪಕ್ಕ ಇರೋರಿಗೆಲ್ಲ ಗಾಬರಿ ಇಕ್ಸ್ಬಿಡ್ತಾರೆ, ಗೊಂದಲ ಹಾಕಿಸ್ಬಿಡ್ತಾರೆ, ಜಗಳ ಮಾಡಿಬಿಡ್ತಾರೆ, ಫೈಟ್ ಮಾಡಿಬಿಡ್ತಾರೆ. ಮನೆಯಲ್ಲಿ ಪಾಪ ಅವ್ರು ಕಟ್ಕೊಂಡವರು ಹೆಂಡತಿ ಮಕ್ಕಳು ಅನುಭವಿಸಿ ಕೆಲವ್ರು ಹೇಳ್ತಾನೆ ಇರ್ತಾರೆ. ಮಹಾನ್ ಪತಿ ಇರುತ್ತವ್ರು ಪಾಪ, ಅದೆಷ್ಟು ಚಿತ್ರಹಿಂಸೆ ಅನುಭವಿಸ್ತಾರೆ, ಅವ್ರಿಗೆ ಧನ್ಯವಾದಗಳು ಹೇಳ್ಬೇಕು ನಾವು. ಆದರೂ ಅವ್ರ ಹತ್ರ ಕಾಲ ಕಳೀತಾ ಇರ್ತಾರೆ ಎಷ್ಟೋ ವರ್ಷಗಳಿಂದ. ಏನು ಮಾಡೋದು, ಅಂಥವ್ರು ಇದ್ದಾರೆ ಮಹಾಲಕ್ಷ್ಮಿಗಳು ನಮ್ಮ ದೇಶದಲ್ಲಿ. ಅದಕ್ಕೆ ರೀ ಮಳೆ ಗಾಳಿ ಎಲ್ಲ ಬರುತ್ತೆ, ಒಳ್ಳೆಯ ಅನ್ನ ಸಿಗುತ್ತೆ ಅಂತ ಅವ್ರು ಇರೋದ್ರಿಂದ ಪತಿರೈತರು. ಆದರೆ ಇನ್ನು ಕೆಲವ್ರು ಇದ್ದಾರೆ, ಇವಾಗ ಇರ್ಬಿಡ್ರಿ, ಅವ್ರ ಕಥೆ ಹೇಳೋದೇ ಬೇಡ. ಹೆಣ್ಮಕ್ಳು ಭಯ ಬೇಡ ಬಿಡಿ. ಇಲ್ಲಿ ಎಣ್ಣೆ ಹೊಡ್ಕೊಂಡು ಬಂದು ಹಿಂಸೆ ಕೊಡೋರು ಇದ್ದಾರೆ, ಇನ್ನು ಹೆಣ್ಮಕ್ಳು ಕೆಲವರು ಇದ್ದಾರೆ ಎಣ್ಣೆ ಹೊಡಿತಾರೆ ಬಿಡ್ರಿ. ಪಾಪ ಅವರೆಲ್ಲ ಎಣ್ಣೆ ಹೊಡೆದ್ರೆ ಏನೋ ಅಷ್ಟೊಂದು ದೊಡ್ಡ ಗಲಾಟೆ ಮಾಡಲ್ಲ, ಏನೋ ಸುಮ್ಮನೆ ರಂಪ ಮಾಡ್ತಾರೆ ಹೆಣ್ಮಕ್ಳು ಅಷ್ಟೇ, ಅದೇನೋ ಅಷ್ಟೊಂದು ರಂಪ ಮಾಡಲ್ಲ. ನನಗೆ ಗೊತ್ತಿರೋಂಗೆ ನಾನು ನೋಡಿಲ್ಲ ಬಿಡಿ. ಆದರೆ ಇಲ್ಲಿ ಕತ್ತೆ ಹಾಲು, ಕುರಿ ಹಾಲು, ಆಮೇಲೆ ಬೇವಿನ ಹಾಲು, ಎಕ್ಕೆ ಹಾಲು, ಆಮೇಲೆ ಹತ್ತಿ ಹಾಲು, ಆಮೇಲೆ ಇನ್ನೊಂದು ಹಾಲು, ಮತ್ತೊಂದು ಹಾಲು, ಬರೀ ಕುದುರೆ ಹಾಲಿದೆ ರೀ, ಇನ್ನೊಂದು ಕುದುರೆ ಹಾಲಿದೆ, ಒಂಟೆ ಹಾಲಿದೆ.
ಈ ಹಾಲುಗಳೆಲ್ಲ ಕುಡಿದ್ರೆ ಏನಾಗುತ್ತೆ ಡಿಫ್ರೆಂಟು? ಅವ್ರ ಮೈಂಡ್ ಸರಿ ಇರುತ್ತಾ ಇಲ್ವಾ, ಏನಾದರೂ ಆಗುತ್ತಾ ಇಲ್ವಾ, ಸರಿ ಇರ್ತಾರ ಇಲ್ವಾ, ಬುದ್ಧಿ ಬೆಳೆಯುತ್ತಿಲ್ವಾ ನೋಡಬೇಕಲ್ಲ. ನೋಡೋಣ. ಇವರೇ ಕೆಲವರು ಮಕ್ಕಳು ಹುಟ್ಟಿದ ತಕ್ಷಣವೇ, ಇನ್ನೂ ಚಿಕ್ಕ ಮಕ್ಕಳು ಪಾಪ, ಆವಾಗಲೇ ಎಣ್ಣೆ ಕುಡಿಸ್ಬಿಡ್ತಾರೆ ತಂದೆಗಳು. ಕೆಲವರು ಎಣ್ಣೆ ಹೊಡಿತಾರೆ ನೋಡಿ, ಅವರು ಪೇರೆಂಟ್ಸ್ ಇರ್ತಾರಲ್ಲ, ಅವರು ಪೋಷಕರವರು ಹುಟ್ಟಿದ ತಕ್ಷಣ ಮಕ್ಕಳಿಗೆ ಎಣ್ಣೆ ಕುಡಿಸ್ಬಿಟ್ಟಾರ್ರಿ. ಎಣ್ಣೆ ಅಂದ್ರೆ ಆಲ್ಕೋಹಾಲ್ ಡ್ರಿಂಕ್ಸು, ಹಾಟ್ ಡ್ರಿಂಕ್ಸ್ ಎಲ್ಲ ಕುಡಿಸ್ಬಿಡ್ತಾರೆ. ಅಂಥವರು ಇದ್ದಾರೆ ಪ್ರಪಂಚದಲ್ಲಿ ತುಂಬ ಜನ. ಆವಾಗಿಂದನೇ ಟ್ರೈನಿಂಗ್ ಕೊಟ್ಬಿಡ್ತಾರೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ. ಇನ್ನು ಕೆಲವರು ಕತ್ತೆ ಹಾಲು ಕುಡ್ದಿರ್ತಾರೆ. ಕತ್ತೆ ಹಾಲನ್ನು ಕುಡಿಯಲ್ವಾ? ಕುಡ್ದಿರ್ತಾರೆ. ಕುರಿ ಹಾಲು ಕುಡ್ದಿರ್ತಾರೆ. ಮೇಕೆ ಹಾಲು ನಾನೇ ಕುಡ್ದಿದ್ದೀನಿ ಮೇಕೆ ಹಾಲು ಟೀ ಕಾಫಿ ಮಾಡಿ. ನಾನೊಂದು ಮಾವಿನ ತೊಪ್ಪಿಗೆ ಕಾವಲಿದ್ದೆ. ಆವಾಗ ನನಗೆ ಚಿಕ್ಕ ವಯಸ್ಸು. ಅಮ್ಮಮ್ಮ ಅಂದರೆ 6ನೇ ತರಗತಿ ಅಷ್ಟೇ. ರಜೆಗಳಲ್ಲಿ ಮಾವಿನ ತೊಪ್ಪಿಗೆ ಕಾವಲು ಹೋಗ್ತಿದ್ದೆ. ರಜೆಗಳಲ್ಲಿ ಮಾರ್ಚ್, ಏಪ್ರಿಲು, ಮೇನಲ್ಲಿ, ಜೂನ್ನಲ್ಲಿ. ಆಮೇಲೆ ಸ್ಕೂಲ್ ಟೈಮಲ್ಲಿ ಹಾಸ್ಟೆಲ್ಗೆ ಹೋಗ್ತಿದ್ದೆ. ಹಾಸ್ಟೆಲಲ್ಲಿ ಇರ್ತಿದ್ದೆ. ರಜೆಗಳಲ್ಲಿ ಊರಲ್ಲಿ ಇರ್ತಿದ್ದೆ. ಹಾಸ್ಟೆಲಲ್ಲಿ ಸೀಟ್ ಸಿಗೋಲ್ಲ. ಆಗ ಹಾಸ್ಟೆಲಲ್ಲಿ ಯಾರು ಇರೋಂಗಿಲ್ಲ. ರಜೆಗಳಲ್ಲಿ ಊರಿಗೆ ಹೋಗ್ಬಿಡ್ಬೇಕು. 3 ತಿಂಗಳು 2 ತಿಂಗಳು. ಆ ಟೈಮಲ್ಲಿ ಮಾವಿನ ತೊಪ್ಪು ಕಾಲು ಇರ್ತಿದ್ದೆ. ಆ ಟೈಮಲ್ಲಿ ಮೇಕೆಗಳಿತ್ತು ಕೆಲವೆಲ್ಲ ಬೇರೆಯವ್ರದ್ದು. ಅಲ್ಲೇ ಮೇಯ್ಸಕ್ಕೆ ಬರ್ತಾರೆ. ನಾವೇನು ಮಾಡ್ಯಾರ್ರಿ, ಮಾವಿನ ತೊಪ್ಪ ಹುಡುಗರು, ಮುಸ್ಲಿಂ ಹುಡುಗರು ಅವರು. ಮಾವಿನ ತೊಪ್ಪಿಗೆ ಸಾಬ್ಜಾನ್ ಸಾಬಿ ಅಂತ ನಮ್ಮೂರಿನವ್ರು. ಅವ್ರ ಮಕ್ಕಳಿದ್ರು ಅಮ್ಜಾದ್, ನಜೀರು, ಜಮೀರು ಇತ್ಯಾದಿ. ಅವ್ರ ಜೊತೆ ಸೇರ್ಕೊಬಿಟ್ಟು ಬೇರೆಯವ್ರದ್ದು ಮೇಕೆಗಳೆಲ್ಲ ಅಲ್ಲಿ ಬರ್ತದೆ ಮಾವಿನ ತೊಪ್ಪಲ್ಲಿ ಮೇಯಕ್ಕೆ. ನಾವು ನೋಡ್ಯಾರ ಯಾರು ಮರಿ ಹಾಕಿದೆ, ಅದರಲ್ಲಿ ದಪ್ಪದಾಗಿ ಕೆಚ್ಚಲಿರುತ್ತೆ, ಹಾಲಿರುತ್ತೆ. ಎಲ್ಲ ಹಾಲು ತಗೊಬಿಡಿರಿ. ಅಲ್ಲೇ ಟೀ ಪುಡಿ, ಸಕ್ಕರೆ, ಬೆಲ್ಲ, ಸಕ್ಕರೆ ಏನೋ ಅಂತಂದು ಟೀ ಮಾಡ್ಕೊಂಡು ಕುಡಿದ್ಬಿಡೋದು. ಅಲ್ಲೇ ಒಂದು ಪಾತ್ರೆ ಹಾಕೊಂಡು ಸೌದೆನಲ್ಲಿ. ಮೇಕೆದು ಭಾರಿ ಚೆನ್ನಾಗಿರುತ್ತೆ ರೀ, ಗಟ್ಟಿ ಇರುತ್ತೆ ಹಾಲದು. ಮೇಕೆ ಮುಟ್ಟದ ಸೊಪ್ಪಿಲ್ಲ ಅಂತಾರೆ. ಮೇಕೆ ನೋಡ್ರಿ ನಾನಾ ರೀತಿಯ ಸೊಪ್ಪುಗಳು ತಿನ್ನುತ್ತೆ. ಅದು ಇಂಥವು ತಿನ್ನಲ್ಲ ಅನ್ನೋಂಗಿಲ್ಲ ಮೇಕೆ. ಸದ್ಯಕ್ಕೆ ಪೇಪರು ಇನ್ನೊಂದು ಮತ್ತೊಂದು ಅಂಥದ್ದೆಲ್ಲ ತಿನ್ನಲ್ಲ. ಅದು ಬಟ್ಟೆ, ಪೇಪರು ಇನ್ನೊಂದು ಮತ್ತೊಂದು ತಿನ್ನಲ್ಲ ಮೇಕೆ. ಆದರೆ ಮುಳ್ಳುಗಿಡಗಳದ್ದು ಸೊಪ್ಪು ತಿನ್ನುತ್ತೆ, ಹುಣಸೆ ಮರದ್ದು ತಿನ್ನುತ್ತೆ, ಬೇವಿನ ಮರದ್ದು ತಿನ್ನುತ್ತೆ, ಅರಳಿ ಮರದ್ದು ತಿನ್ನುತ್ತೆ, ಆಲದ ಮರದ್ದು ತಿನ್ನುತ್ತೆ. ಏನನ್ನ ಸಿಕ್ಕಲಿ ರೀ ಮೇಕೆಗೆ ತಿಂತಾನೆ ಇರುತ್ತೆ. ಎಂತೆಂಥ ಬೆಟ್ಟಗಳು ಹತ್ತುತ್ತೆ, ಎಂತೆಂಥ ಗುಟ್ಟಗಳು ಇಳುತ್ತೆ, ಮರಗಳು ಕೂಡ ಹತ್ತುಬಿಡ್ತವೆ ಮೇಕೆಗಳು. ಅದಕ್ಕೆ ಅದು ಅಷ್ಟು ಬಲಶಾಲಿಯಾಗಿರುತ್ತೆ ಅದ್ರ ಕಾಲುಗಳು, ಅದ್ರ ಶರೀರ. ಮೇಕೆ ಹಾಲು ಎಷ್ಟು ಗಟ್ಟಿಯಾಗಿರುತ್ತೆ ಗೊತ್ತಾ? ಅದು ಒಳ್ಳೆ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ. ಹಾಲಲ್ಲಿ ಪ್ರೋಟೀನ್ಸ್, ನಾನಾ ರೀತಿಯ ಅಂಶಗಳಿರುತ್ತೆ. ಯಾಕೆಂದರೆ ಅದು ಎಲ್ಲ ರೀತಿಯ ಸೊಪ್ಪುಗಳು ತಿನ್ನುತ್ತೆ ಅಂದಮೇಲೆ ಔಷಧಿ ಗುಣಗಳಿರುವ ನಾನಾ ರೀತಿಯ ಸೊಪ್ಪುಗಳಿರುತ್ತೆ, ಬಳ್ಳಿಗಳಿರುತ್ತೆ, ಮರ ಗಿಡಗಳಿರುತ್ತೆ. ಆ ಎಲ್ಲ ಸೊಪ್ಪುಗಳನ್ನು ತಿಂದಾಗ ಅದರ ಹಾಲು ಏನಾಗುತ್ತೆ ಹೇಳಿ? ಎಲ್ಲ ರೀತಿಯ ಅಂಶಗಳು ಆ ಒಂದು ಮೇಕೆ ಹಾಲಿನಲ್ಲಿ ಇರುತ್ತೆ. ಅದೇ ಕತ್ತೆ ಏನು ಮಾಡುತ್ತೆ? ಅದು ತಿನ್ನುತ್ತೆ. ಹುಲ್ಲು ಗೆಲ್ಲು ಪೇಪರೆಲ್ಲ ತಿನ್ಬಿಡುತ್ತೆ, ಏನೇನೋ ತಿನ್ಬಿಡುತ್ತೆ ಕತ್ತೆ. ಮತ್ತು ಅದರ ಸ್ವಭಾವನೂ ಹಂಗೆ. ಅದರ ಶರೀರದ ಸ್ವಭಾವ ಒಳ್ಳೆಯ ಶಕ್ತಿಶಾಲಿಯಾಗಿರುತ್ತೆ. ಇನ್ನೂ ಅದು ಬೇರೆ ಬೇರೆ ಥರ ಸ್ವಭಾವ ಇದೆ ಬಿಡ್ರಿ. ಅದರ ಸ್ವಭಾವ ಮನುಷ್ಯನಿಗೆ ಸ್ವಲ್ಪ ಬರ್ಬೋದು ಹಾಲೆಲ್ಲ ಕುಡಿದ್ರೆ. ದಿನಾ ಕುಡಿದ್ರೆ ಹಾಲು, ಏನೋ 1 ದಿನ 2 ದಿನ ಕುಡಿದ್ರೆ ಅಲ್ಲ, ದಿನಾ ಕುಡಿಬೇಕು ಕತ್ತೆದು. ಇನ್ನು ಕುದುರೆ ಅದು ಹೆಂಗಿರುತ್ತೆ? ಫುಲ್ ಸ್ಪೀಡು. ಕುದುರೆ ಅದು ಫುಲ್ ಸ್ಪೀಡು, ಶಕ್ತಿಶಾಲಿ. ಕುದುರೆ ಅಂದರೆ ಶಕ್ತಿಶಾಲಿ, ಕುದುರೆ ಸ್ಪೀಡು ಅಲ್ವಾ? ಅದಕ್ಕೆ ನೋಡಿ, ಕುದುರೆ ರಕ್ತದಲ್ಲಿ ವಿಷ ಬೆರೆಸಿ ಒಂದು ಔಷಧಿ ತಯಾರು ಮಾಡ್ತಾರೆ, ಸರ್ಪದ ವಿಷ ಬೆರೆಸಿ. ಆ ಔಷಧಿಯನ್ನು ಏನಕ್ಕೆ ಯೂಸ್ ಮಾಡ್ತಾರಂದರೆ, ಯಾರಿಗಾದರೂ ಸರ್ಪ ಕಡಿದ್ರೆ ಅದೇ ಇಂಜೆಕ್ಷನ್ನೇ ಕೊಡೋದು. ನೋಡಿ, ಕುದುರೆ ರಕ್ತ ತಗೊಂಡು ವಿಷ ತಗೊಂಡು ಒಂದು ಔಷಧಿ ತಯಾರು ಮಾಡ್ತಾರೆ, ಇನ್ನೂ ಏನೇನೋ ಅದಕ್ಕೆ ಹಾಕಿ ಅದನ್ನೇ ತಗೊಂಡು ಮತ್ತೆ ನಮಗೆ ಇಂಜೆಕ್ಷನ್ ಕೊಡ್ತಾರೆ. ಅಂದರೆ ಅದರಲ್ಲಿ ವಿಷಾನೂ ಇರುತ್ತೆ ಸರ್ಪದು. ಹಾಗೆ ಈ ಬಂಗಾರನೂ ಹಂಗೆ ನೋಡ್ರಿ. ಬಂಗಾರ ಮಾಡೋವಾಗ ಸ್ವಲ್ಪ ತಾಮ್ರ ಮಿಕ್ಸ್ ಮಾಡಲೇಬೇಕು ಬಂಗಾರಕ್ಕೆ, ಇನ್ನೂ ಏನೇನೋ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಬಂಗಾರ ಕರೆಕ್ಟಾಗಿ ಗಟ್ಟಿ ಆಗಲ್ಲ, ಅದು ಕರೆಕ್ಟಾಗಿ ಒಂದು ಸ್ಟೇಜ್ಗೆ ಬರೋದಿಲ್ಲ. ಹಾಗೆ ಹಾರ್ಡ್ ವಾಟರ್ನ ನಾವು ಸ್ವಲ್ಪ ಸಾಫ್ಟ್ ವಾಟರ್ ಮಾಡಬೇಕಂದ್ರೆ ಉಪ್ಪು ಹಾಕಲೇಬೇಕು. ಉಪ್ಪು ಬಳಸಿ ಸಾಫ್ಟ್ವೇರ್ಗಳಿಗೆ ಬಳಸ್ತಾರೆ. ಸಾಫ್ಟ್ವೇರ್ಗಳು ಅಂದರೆ ಮುಳ್ಳಿಂದಲೇ ತೆಗಿಬೇಕಂತ ದೊಡ್ಡವ್ರು ಗಾದೆ ಹೇಳ್ತಾರೆ ಕೆಲವರೆಲ್ಲ. ಶತ್ರುಗಳೇ ನಾಶ ಮಾಡಬೇಕು, ಅಧರ್ಮಗಳೇ ನಾಶ ಮಾಡ್ತಾರೆ, ಕೆಟ್ಟವರಿಂದನೇ ನಾಶ ಆಗ್ತಾರೆ. ಹಂಗೆ ನೋಡ್ರಿ ಇಲ್ಲೆಲ್ಲ ಯಾವ ರೀತಿ ಇದೆ ಈ ಪ್ರಕೃತಿನಲ್ಲಿ ಒಂದು ಸಿಸ್ಟಮ್, ನಿಮ್ಗೆ ಗೊತ್ತಾ ಅಲ್ವಾ?
ಹಾಗೆ ಇಲ್ಲೆಲ್ಲ ಹಂಗೆ ಇರುತ್ತೆ. ಇರಲಿ, ಕುದುರೆ ಹಾಲು, ಕುದುರೆ ರಕ್ತದಲ್ಲೇ ಇದೆಲ್ಲ ಮಿಕ್ಸ್ ಮಾಡೋದು, ಕುದುರೆ ಹಾಲಲ್ಲ, ಕುದುರೆ ರಕ್ತದಲ್ಲಿ ವಿಷ ಮಿಕ್ಸ್ ಮಾಡೋದು, ಗೊತ್ತಾಯ್ತಲ್ಲ? ಅದ್ರದ್ದು ಅಷ್ಟು ಇದಿರುತ್ತೆ ಪವರ್ಫುಲ್ಲಾಗಿ. ಓಕೆಲಾ? ಈಗ ಕುದುರೆ ಹಾಲು ಕುಡಿದ್ರೆ ಏನಾಗುತ್ತೆ, ಶಕ್ತಿಶಾಲಿ ಆಗ್ಬೋದು 20%. ಕತ್ತೆ ಹಾಲು ಕುಡಿದ್ರೆ ಅದರಂತೆ 20%. ಎಮ್ಮೆ ಹಾಲು ಕುಡಿದ್ರೆ, ಎಮ್ಮೆ ಹಾಲು ನೋಡ್ರಿ, ಕೆಲವರು ಬ್ರಾಹ್ಮಣರು ಅವರು ಇವರು ಕೆಲವರು ಎಮ್ಮೆ ಹಾಲು ಕುಡಿಯೋಲ್ಲ. ಏನಿದ್ರು ಕಾಮಧೇನು ಹಸನ ಪೂಜೆ ಮಾಡ್ತೀವಿ, ಅದರದ್ದೇ ಹಾಲು ಕುಡಿತೀವಿ. ಅದರಲ್ಲೂ ನಾಟಿ ಹಸು ಅಥವಾ ಗುಜರಾತ್ ನಾಟಿ ಹಸು ಬರುತ್ತಲ್ಲ ಆಫ್ರಿಕಾದಲ್ಲ, ಅದು ಕುಡಿತೀವಿ ಅಂತಾರೆ. ಆದರೆ ಇವತ್ತಿನ ಪರಿಸ್ಥಿತಿ ದುರಾದೃಷ್ಟ. ನಮ್ಮ ದೇಶದ ಮೇಲೆ ನಾನಾ ರೀತಿಯ ದಾಳಿಗಳು, ಹಿಂಸೆ ಆಯಿತು. ಏನೇನು ದಾಳಿಗಳಾಯಿತು? ಏನಾದರೂ ಮಾಡಿ ಭಾರತ ದೇಶವನ್ನು ನಾಶ ಮಾಡಬೇಕು. ಭಾರತ ದೇಶದಲ್ಲಿ ಒಳ್ಳೆ ವೀರ ಶೂರ ರಾಣಿಯರಿದ್ದಾರೆ, ರಾಜಕುಮಾರಿಯರಿದ್ದಾರೆ, ವೀರರು ಶೂರರು ಆಗಿರ್ತಾರೆ, ಸ್ವಾಭಿಮಾನಿಗಳಾಗಿರ್ತಾರೆ, ತುಂಬ ಶಕ್ತಿಶಾಲಿಗಳಾಗಿರ್ತಾರೆ, ಒಳ್ಳೆ ರಾಜರು ರಾಣಿಯರಿದ್ದಾರೆ. ಅವ್ರನ್ನೇನಾದರೂ ಮಾಡಿ ನಾಶ ಮಾಡಬೇಕು. ಅವ್ರಿಗೆ ಎಲ್ಲಿಂದ ಅಷ್ಟು ಶಕ್ತಿ ಬರುತ್ತೆ? ಹೆಂಗೆ ಅವರಿಗೆ ರಾಜರಿಗೆ ಮಹಾರಾಜರಿಗೆ ಹೆಂಗೆ ಶಕ್ತಿ ಬಂದಿದೆ ಅಂತ ಈ ಪೋರ್ಚುಗೀಸರು, ಫ್ರೆಂಚರು, ಹಾಗೆ ಈಜಿಪ್ಟ್ ದೇಶದವರು, ಅರಬ್ಬರು, ಯುರೋಪಿಯನರು, ಹಾಗೆ ಇನ್ನೂ ಬೇರೆ ಚೈನಾದವರು, ಮಂಗೋಲಿಯನ್ಸು, ಹೀಗೆ ಬೇರೆಯವರು ಯಾರು ಬಿಡ್ರಿ. ನಮ್ಮ ದೇಶ ಸುತ್ತಲೂ ಬರೀ ದುಷ್ಟರೇ, ಅಯೋಗ್ಯರೇ, ನೀಚ ನಿಕೃಷ್ಟ, ಪರಮ ನಿಕೃಷ್ಟರೇ ಉಳ್ಕೊಬಿಟ್ಟಿದ್ದಾರೆ. ಯಾರೋ ಒಂದೆರಡು ದೇಶದವ್ರು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಸ್ನೇಹಿತರಿದ್ದಾರೆ, ಅದು ಬೇರೆ ವಿಚಾರ. ಮೊದಲು ತುಂಬ ಹಿಂಸೆ, ಪದೇ ನಮ್ಮ ದೇಶದ ಮೇಲೆ ದಾಳಿ ಮಾಡೋರು. ಲಾಸ್ಟಿಗೆ ದಾಳಿಗಳು ಮಾಡೋರು, ಓಡೋಗೋರು, ದೋಚ್ಕೊಂಡು ಇಲ್ಲಿ ಬರೋದು, ದೋಚೋದು, ಓಡೋಗೋದು, ಇಲ್ಲಿ ಬರೋದು, ಹೆಣ್ಣು ಮಕ್ಕಳ ಮೇಲೆ, ಹೆಂಗಸ್ರ ಮೇಲೆ, ಹಳ್ಳಿಗಳ ಮೇಲೆ ದಾಳಿ ಮಾಡೋದು, ದೇವಸ್ಥಾನ ವಿಗ್ರಹಗಳೆಲ್ಲ ಒಡೆದಾಕೋದು, ದೇವಸ್ಥಾನದಲ್ಲಿರೋ ಒಡವೆಗಳೆಲ್ಲ ದೋಚೋದು, ಮನೆಗಳನ್ನ ಬೆಂಕಿ ಹಚ್ಬಿಡೋದು, ಗುಡಿಸಲುಗಳಿಗೆ, ಮನೆಗಳಿಗೆ. ಅವಾಗೆಲ್ಲ ಹೆಚ್ಚಾಗಿ ಮನೆಗಳೇ ಇದ್ದಿದ್ದು, ಹುಲ್ಲಿನ ಮನೆಗಳೇ ಇದ್ದಿದ್ದು, ಮರದ್ದು ಬಳಸಿ ಮನೆಗಳು ಮಾಡೋರು, ಬೆಂಕಿ ಹಚ್ಚಿ ದೋಚ್ಕೊಂಡು ಹೋಗ್ಬಿಡೋರು. ಹಾಗೆ ವಜ್ರ ವೈಢ್ಯರುಗಳು ಇನ್ನೊಂದು ಮತ್ತೊಂದು ಎಲ್ಲ ನಾಶ ಮಾಡಿದ್ರು. ಲಾಸ್ಟಿಗೆ ಅವ್ರು ಏನೂ ಮಾಡೋಕ್ಕಾಗಿಲ್ಲ, ನಮ್ಮ ದೇಶದ ಸಂಸ್ಕೃತಿನ ಹಾಳು ಮಾಡೋಕ್ಕಾಗಿಲ್ಲ. ಅದಕ್ಕೆ ತಕ್ಷಶಿಲೆನಲ್ಲಿ ಯೂನಿವರ್ಸಿಟಿ ಇತ್ತು, ದೊಡ್ಡದು ಯೂನಿವರ್ಸಿಟಿ. ಅಶೋಕ ಚಕ್ರವರ್ತಿ, ಚಂದ್ರಗುಪ್ತ ಮೌರ್ಯ, ಚಾಣಕ್ಯ, ಹಾಗೆ ಸಾಕಷ್ಟು ಮಂದಿ ಗುರುಗಳು, ಮಹಾತ್ಮರು ಒಂದು ಯೂನಿವರ್ಸಿಟಿ, ಲೈಬ್ರರಿ, ಅದು ಲೈಬ್ರರಿ, ದೊಡ್ಡ ಲೈಬ್ರರಿ ತಕ್ಷಶಿಲೆನಲ್ಲಿ ಯೂನಿವರ್ಸಿಟಿ. ಅದಕ್ಕೆ ಬೆಂಕಿ ಹಚ್ಬಿಟ್ರು ಪರದೇಶದವರು. ಅದು 3 ತಿಂಗಳು ಉರಿತಂತೆ. ಅಲ್ಲಿನ ಪುಸ್ತಕಗಳು ತಾಳೆಗರಿಗಳಲ್ಲಿತ್ತಲ್ಲ, ಅವೆಲ್ಲ 3 ತಿಂಗಳು ಸತತವಾಗಿ ಹಗಲು ರಾತ್ರಿ ಉರಿತಂತೆ. 3 ತಿಂಗಳು. ಅಲ್ಲಿ ಎಷ್ಟು ಪುಸ್ತಕಗಳು, ಎಷ್ಟು ನಾಶ ಆಗಿರಬೇಕಲ್ವ. ಹಾಗೆ ಪರಕೀಯರು, ಪರದೇಶದವರು, ಅಯೋಗ್ಯರು, ಪರಮ ನೀಚ ನಿಕೃಷ್ಟರು ಅಂತಿರಲ್ಲ, ಅವರೆಲ್ಲ ನಮ್ಮ ದೇಶದ ಮೇಲೆ ದಾಳಿ ಮಾಡಿ ನಾಶ ಮಾಡಿದ್ರು. ಎಲ್ಲ ಆಯ್ತು ಬಿಡ್ರಿ. ಆಮೇಲೆ ಇಂಗ್ಲೀಷವ್ರು ಬಂದರು, ಅವ್ರವ್ರು ಮಾಡಿದ ಪಾಪ, ಶತ್ರುಗಳೇ ನಾಶ ಆದರು ಅಲ್ವಾ. ಅಧರ್ಮಿಗಳಿಂದನೇ ನಾಶ ಆದರು ಎಲ್ಲ. ಹಂಗೆ ಈ ಫ್ರೆಂಚರು, ಪೋರ್ಚುಗೀಸರು, ಯುರೋಪಿಯನರು, ಇಂಗ್ಲೀಷರು, ಇನ್ನೊಬ್ಬರು ಮತ್ತೊಬ್ಬರು ಯಾರ್ಯಾರ ಬಿಡ್ರಿ. ಲಾಸ್ಟಿಗೆ ಇವಾಗ ಎಲ್ಲ ಹಾಳಾಗೋದ್ರು ಬಿಡಿ, ಯಾರೂ ಇಲ್ಲ. ಈಗ ನಮ್ಮ ದೇಶದಲ್ಲೇ ಪರಮ ನೀಚ ನಿಕೃಷ್ಟರು ಅಂತ ಕೆಲವು ಬ್ಯಾಚ್ಗಳಿದೆ, ಟೀಮ್ ವರ್ಕ್ಗಳು ಮಾಡ್ತಾರೆ ಇವರು. ಈ ದೈತ್ಯರು, ಸುರರು ಅಂತಿರಲ್ಲ, ದೇವತೆಗಳು ದೈತ್ಯರು, ಸುರರು ಅಸುರರು ಅಂತಿರಲ್ಲ ನೀವು. 2 ಗ್ಯಾಂಗ್ ಇರುತ್ತೆ, ಒಂದು ನೆಗೆಟಿವ್, ಒಂದು ಪಾಸಿಟಿವ್ ಅಂತ. ನೆಗೆಟಿವ್ ಒಂದು, ಪಾಸಿಟಿವ್ ನೀವೇನಂತೀರ ಗೊತ್ತಿಲ್ಲ, ಇರಲಿ. ಪರಮ ನೀಚ ನಿಕೃಷ್ಟರು ಒಂದು ಬ್ಯಾಚು, ಸದ್ಗುಣ ಸಂಪನ್ನ ಒಳ್ಳೆಯವರು ಒಂದು ಬ್ಯಾಚು ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ಜಾತಿ ಭೇದ ಇಲ್ಲ, ಒಳ್ಳೆಯವರು ಕೆಟ್ಟವರು ಅಂತ ಅಂತಾರೆ ನೋಡ್ರಿ. ಜಾತಿ ಯಾವುದನ್ನಾಗಲಿ, ಧರ್ಮ ಯಾವುದನ್ನಾಗಲಿ, ಒಳ್ಳೆಯವರು ಅಷ್ಟೇ ನಮ್ಗೆ ಬೇಕಾಗಿರೋದು, ಕೆಟ್ಟವ್ರು ಅಷ್ಟೇ ಐಡೆಂಟಿಫಿಕೇಷನ್ ಮಾಡಬೇಕು ಅಲ್ವಾ. ಆದರೆ ಇವರು ಕತ್ತೆ ಹಾಲು ಕುಡಿತಾರೋ, ಕುದುರೆ ಹಾಲು ಕುಡಿತಾರೋ, ನಾಯಿ ಹಾಲು ಕುಡಿತಾರೋ, ಇನ್ನೇನೋ ನಿಕೃಷ್ಟ, ಪರಮ ನೀಚ ನಿಕೃಷ್ಟ ಏನೇನು ಕುಡಿತಾರೋ ಗೊತ್ತಿಲ್ಲ. ಲಾಸ್ಟಿಗೆ ಯಾರ್ಯಾರ್ದು ಹಾಲು ಏನೇನು ಕುಡಿತಾರೋ, ಯಾರ್ಯಾರ ರಕ್ತ ಏನೇನಿದೆಯೋ ಗೊತ್ತಿಲ್ಲ ಬಿಡಿ. ಅದೆಲ್ಲ ಅವರು DNA ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತಲ್ಲ. ಆದರೆ ಇವತ್ತು ನಾನು ಯಾಕೆ ಹೇಳಕ್ಕೆ ಬಂದೆ ಅಂದರೆ, ನೋಡ್ರಿ, ಹಾಲು ಅಂದರೆ ಅಮೃತ. ಯಾವುದೇ ಹಾಲಾಗಿರಲಿ, ಲಾಸ್ಟಿಗೆ ದೈತ್ರು, ರಾಕ್ಷಸರ ಹಾಲೇ ಆಗಿರಲಿ, ಅದೇ ಕೂಡ ಅಮೃತನೇ. ಅನ್ನಪೂರ್ಣೇಶ್ವರಿ ಅಮೃತ. ಕತ್ತೆ ಹಾಲು, ನಾಯಿ ಹಾಲು, ಮಂಗದ ಹಾಲು, ಇನ್ನೊಂದು ಹಾಲು, ಮತ್ತೊಂದು ಹಾಲು ಯಾವುದೇ ಆಗಿರಲಿ, ಹಸು ಹಾಲು, ಎಮ್ಮೆ ಹಾಲು, ನನ್ನ ಪ್ರಕಾರ ಅಮೃತ. ಹಾಲನ್ನು ಅವಮಾನ ಮಾಡಬಾರ್ದು, ಕೆಟ್ಟದಾಗಿ ಕೀಳಾಗಿ ನೋಡಬಾರ್ದು, ತಪ್ಪುಗಳು ಎಣಿಸ್ಬಾರ್ದು. ಅಮೃತ, ನಾವು ಅದಕ್ಕೆ ಋಣಿ ಆಗಿರಬೇಕು. ಒಂದು ಡ್ರಾಪ್ ಹಾಲು ಕುಡಿದ್ರು ಕೂಡ ನಾವು ಋಣಿ ಆಗಿರಬೇಕು, ಗೊತ್ತಾಯ್ತಾ. ಇದು ನನ್ನ ಅಭಿಪ್ರಾಯ, ವೈಯಕ್ತಿಕ ವಿಚಾರ. ಗೌರವ ಕೊಡ್ತೀನಿ ಎಲ್ಲ ಹಾಲಿಗೂ, ಓಕೆನಾ. ಆದರೆ
ಗುರುಗಳೇ ಇಲ್ಲ ಹಾಲು ಬೇರೆ ಬೇರೆ ವೆರೈಟಿ ಇರುತ್ತಲ್ಲ, ಹಂಗಾದರೆ ಡಿಫ್ರೆಂಟ್ ಇಲ್ವಾ ಅಂತ. ಇದೆ, ಸಾಕಷ್ಟು ಇರ್ತದೆ ಡಿಫ್ರೆಂಟ್. ಒಂಟೆ ಹಾಲು, ಕತ್ತೆ ಹಾಲು, ಕುದುರೆ ಹಾಲು, ಮಂಗದ ಹಾಲು, ನರಿ ಹಾಲು, ಸಿಂಹದ ಹಾಲು, ಹುಲಿ ಹಾಲು, ಸಿಂಹದ ಹಾಲು, ಹುಲಿ ಹಾಲು, ಕರಡಿ ಹಾಲು, ಚಿರತೆ ಹಾಲು, ಹೀಗೆಲ್ಲ ಇರುತ್ತಪ್ಪ, ಸಾಕಷ್ಟು ಇರುತ್ತಮ್ಮ, ಇರುತ್ತೆ. ಅದರಲ್ಲಿ ಸ್ವಲ್ಪ ಗುಣಗಳು ಅದರಂತೆ ಬರುತ್ತೆ. ಆ ಮಾಂಸ ತಿಂದರೂ ಹಂಗೇ, ಹಾಲು ಕುಡಿದ್ರೂ ಅಷ್ಟೇ. ಹಾಗೆ ತರಕಾರಿಗಳು, ಹಣ್ಣು ಹಂಪಲ ಏನು ತಿಂತೀವಿ ಅದರಲ್ಲಿ ಬರೋ ವಿಟಮಿನ್ಸಿಂದ ನಮ್ಮ ಬುದ್ಧಿಮಟ್ಟ ಕೂಡ ಅದೇ ರೀತಿಯೇ ಆಗುತ್ತೆ. ಸೊಪ್ಪುಗಳು, ತರಕಾರಿಗಳು, ಇನ್ನಂತೂ ಎಲ್ಲ ನಾವು ತಿನ್ನೋ ಪದಾರ್ಥಗಳ ಮೇಲೆ ನಮ್ಮ ಬುದ್ಧಿಮಟ್ಟ ಇರುತ್ತೆ. ಹಂಗಂತರ ಚಾಲಾಕ್ ಇದ್ಬಿಟ್ರೆ, ಚಾಣಕ್ಯತನ ಇದ್ಬಿಟ್ರೆ ಬುದ್ಧಿವಂತರಲ್ಲ. ಇವತ್ತಿಂದ ತಿಳ್ಕೊಬಿಡಿ, ಕುತಂತ್ರ ಕುಚೋದ್ಯರಾಗಿರ್ತಾರೆ. ಹಂಗಂತ ಅವ್ರು ಬುದ್ಧಿವಂತರ ಖಂಡಿತ ಅಲ್ಲ. ಅವ್ರು ಮಾಡಿದ ಪಾಪ ಅವ್ರಿಗೆ ತಿರುಮಂತ್ರ ಆಗಿಬಿಡುತ್ತೆ. ಅವ್ರು ಏನು ಪಾಪ ನೀಚ ನಿಕೃಷ್ಟವಾಗಿರ್ತಾರೆ, ಅವ್ರು ಮಾಡಿದ್ದು ಅವ್ರಿಗೆ ಸುತ್ಕೊಬಿಡುತ್ತೆ. ಅದಕ್ಕೆ ಯಾವಾಗಲೂ ನಾವು ತಾಳ್ಮೆ, ಸಂಯಮ, ವಿವೇಕ, ಬುದ್ಧಿ ಇವೆಲ್ಲ ಇರಬೇಕು. ಒಳ್ಳೆತನ ಇರಬೇಕು, ನಿಸ್ವಾರ್ಥ ಇರಬೇಕು. ಯಾರಾದರೂ ಇನ್ನೊಬ್ಬರು ನಮ್ಮ ಮನೆಯಲ್ಲಿರ್ಬೋದು, ಅಕ್ಕಪಕ್ಕ ಮನೆಯಲ್ಲಿರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ಸಾಧನೆ ಮಾಡಿದ್ರೆ ನಾವು ಅವ್ರಿಗೆ ಕ್ಲಾಪ್ಸ್ ಹೊಡಿಬೇಕು. ಅವ್ರೇನಾದರೂ ಸಾಧಿಸಿದ್ರೆ, ಒಂದು ಮನೆ ಕಟ್ಟಲಿ ನಾವು ಕ್ಲಾಪ್ಸ್ ಹೊಡಿಬೇಕು. ಒಂದು 2 ವೀಲರ್ ತಗೊಳ್ಳಿ, ವೆರಿ ಗುಡ್ ಕಡೆಯಾ, ಕಂಗ್ರ್ಯಾಚುಲೇಷನ್ ಅನ್ನಬೇಕು. ಅದೇ ಒಂದೇನೋ ಅಪಾರ್ಟ್ಮೆಂಟ್ ಕಟ್ದ, ಒಂದು ಅಂಗಡಿ ಮಾಡ್ದ, ಒಂದು ಹೋಟೆಲ್ ಮಾಡ್ದ, 2 ವೀಲರ್ ತಗೊಂಡ, 3 ವೀಲರ್ ತಗೊಂಡ, 4 ವೀಲರ್ ತಗೊಂಡ, ನಾವು ಕ್ಲಾಪ್ಸ್ ಹೊಡಿಬೇಕು. ಇಲ್ಲ ಎಜುಕೇಷನಲ್ಲಿ ಒಳ್ಳೆ ಪಾಸಾಗಿ ಒಳ್ಳೆ ಡಿಗ್ರಿ ಪಾಸ್ ನಂಬರ್ ತಗೊಂಡ, ಇಲ್ಲ ಆನ್ಲೈನ್ ಕ್ಲಾಸಲ್ಲಿ ಸಿದ್ಧಿಗಳು ಮಾಡ್ಕೊಂಡ, ಕ್ಲಾಪ್ಸ್ ಹೊಡಿಬೇಕು. ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಅದು ಬಿಟ್ಟು ನೀಚ ನಿಕೃಷ್ಟರಾಗಿ, ಕುತಂತ್ರ ಕುಚೋದ್ಯರಾಗಿ, ಒಳಗೊಳಗೆ ಮೀಟಿಂಗ್ಗಳು ಮಾಡ್ಕೊಂಡು, ಇವ್ರದ್ದೇ ಒಂದು ಗ್ಯಾಂಗ್ ಇರುತ್ತೆ, ತೊಟ್ಟಿ ಗ್ಯಾಂಗು. ಏನೋ ಯಾವುದೇ ಸ್ಕೂಲಲ್ಲಿ ನೋಡ್ರಿ, ಯಾವುದೇ ವಿಶ್ವವಿದ್ಯಾಲಯ ನೋಡಿ, ಯಾವುದೇ ಹಾಸ್ಪಿಟಲ್ ನೋಡಿ, ಯಾವುದೇ ಆಫೀಸ್ ನೋಡಿ, ಯಾವುದೇ ಒಂದು ಟೀಮ್ ವರ್ಕ್ ನೋಡಿ, ಒಂದು ಬ್ಯಾಂಕ್ ನೋಡಿ, ಒಂದು ಮಿಲ್ಟ್ರಿ ಆರ್ಮಿನಲ್ಲಿ ನೋಡಿ, ಒಂದು ಪೊಲೀಸಲ್ಲಿ ನೋಡಿ, ಎಲ್ಲೇ ನೋಡ್ರಿ ಒಳ್ಳೆಯವ್ರು ಇರ್ತಾರೆ. ಆದರೆ ಈ ನೀಚ ನಿಕೃಷ್ಟ, ಅದೇನೋ ಹೇಳ್ತಾರಪ್ಪ, ನೀಚ ನಿಕೃಷ್ಟ ಕಮಾಲ್ ಕುತ್ತೇನೋ ಅದೇನೋ ಅಂತ ಬೈತಾರೆ, ಗೊತ್ತಿಲ್ಲ ನನಗೆ. ಎಲ್ಲ ಕಡೆ ಇರ್ತಾರೆ ಕೆಟ್ಟವರು, ಅಯೋಗ್ಯರು. ಮಠಗಳಲ್ಲೇ ಜಾಸ್ತಿ ಜನ ಇರ್ತಾರೆ, ಮಠಗಳ ಮಂದಿರಗಳಲ್ಲೇ. ಪಾಪ ಟ್ರಸ್ಟಿಗಳಿರ್ತಾರೆ, ಸ್ವಾಮೀಜಿಗಳಿರ್ತಾರೆ, ಒಳ್ಳೆ ಟ್ರಸ್ಟಿಗಳಿರ್ತಾರೆ, ಒಳ್ಳೆ ಸ್ವಾಮೀಜಿಗಳಿರ್ತಾರೆ. ಆದರೆ ಇಲ್ಲಿ ಕೆಟ್ಟವರೇ ಇರ್ತಾರೆ, ಕುಚೋದ್ಯ ಕುತಂತ್ರಗಳಂತ ಕೆಲವು ನರಿ ಬುದ್ಧಿ ಅಂತಾರಲ್ಲ, ನೀಚ ನಿಕೃಷ್ಟ ನರಿ ಬುದ್ಧಿ, ಕುತಂತ್ರ ಕುಚೋದ್ಯ ಬುದ್ಧಿ ಅವ್ರು ಇರ್ತಾರೆ. ಏನಕ್ಕೂ ಯೂಸ್ ಇರಲ್ಲ ಇವರು. ನೋಡ್ರಿ, ನೀವು ಎಮ್ಮೆನ ನಂಬೋದು, ಕತ್ತೆನ ನಂಬೋದು, ಅವೆಲ್ಲ ಕಷ್ಟಪಡ್ತವೆ. ಬಸವ ಅಂದರೆ ಎತ್ತನ್ನು ನಂಬೋದು, ಕಾಮಧೇನು, ಕುದುರೆ, ಒಂಟೆ, ಇವೆಲ್ಲ ಕೆಲಸಕ್ಕೆ ಬರುತ್ತೆ, ಇಲ್ಲ ಅನ್ನಲ್ಲ. ಈ ನೀಚ ನಿಕೃಷ್ಟ ಕುತ್ತೆ ಅನ್ನೋದಕ್ಕಿಂತ ನರಿ ಅಂದರೆ ಚೆನ್ನಾಗಿರುತ್ತೆ. ಕುತ್ತೇನೂ ಪಾಪ ಮನೆ ಕಾಯುತ್ತೆ. ಕುತ್ತೆ ನೀಚ ನಿಕೃಷ್ಟ ಕಮಾಲ್ ಕುತ್ತೆ ಅಂತಾರಲ್ಲ, ಅದೇನು ಹಂಗೆ ಬೈಬಾರ್ದು. ಈ ನರಿ ಬುದ್ಧಿ ಇರುತ್ತೆ, ಕುತಂತ್ರ ಕುಚೋದ್ಯ ಅಂತಾರೆ ಇದನ್ನು, ನೀಚ ನಿಕೃಷ್ಟ, ಚೀಟಿಂಗ್ಸ್ ಅಂತ. ಇದು ಸೋಂಬೇರಿ ನದಿ ಅಂದರೆ ಸೋಂಬೇರಿ, ಅದೇನಕ್ಕೂ ಕೆಲಸಕ್ಕೆ ಬರೋಲ್ಲ ಲೈಫಲ್ಲಿ. ಅದು ಹುಟ್ಟದಾಗಿಂದ ಸಾಯೋವರೆಗೂ ಏನಕ್ಕೂ ಕೆಲಸಕ್ಕೆ ಬರೋಲ್ಲ, ಬರೀ ಒಂದೇ ಕೆಲಸ ಮಾಡ್ತದೆ. ಯಾವುದಾದ್ರೂ ಈ ಹುಲಿ ಸಿಂಹ ಬೇಟೆ ಆಡಿ ಅವು ತಿಂದು ಬಿಸಾಗಿರುತ್ತಲ್ಲ ಮೂಳೆಗಳು, ಅದಕ್ಕೋಸ್ಕರ ಹೋರಾಟ ಮಾಡ್ತವೆ. ಇಲ್ಲ ಅವು ಸಂಪಾದನೆ ಮಾಡ್ಕೊಂಡಿರೋ ಬೇಟೆ ಅಲ್ಲಿರುತ್ತೆ, ಅದನ್ನು ತಿಂದು ಇನ್ನೂ ಒಂದಷ್ಟು ಉಳಿಸ್ಕೊಂಡಿರ್ತವೆ. ಸಿಂಹ, ಚಿರತೆ, ಹುಲಿ ಬೇಟೆನ ಅವು ನಿದ್ದೆ ಮಾಡೋ ಟೈಮಲ್ಲಿ, ಪಾಪ ನಿದ್ದೆ ಮಾಡೋ ಟೈಮಲ್ಲಿ ಈ ನೀಚ ನಿಕೃಷ್ಟ ನರಿಗಳಿರ್ತಾವೆ ನೋಡಿ, ಅವು ಹೋಗ್ಬಿಟ್ಟು ಎತ್ತಾಕೊಂಡು ಹೋಗ್ಬಿಟ್ಟು ಏನೋ ದೊಡ್ಡದಾಗಿ ನಾನೇ ಸಂಪಾದನೆ ಮಾಡಿಬಿಟ್ಟೆ, ಬೇಟೆ ಆಡ್ಬಿಟ್ಟು ಅಂದ್ಬಿಟ್ಟು ಅವು ತಿನ್ಕೊಂಡು ಕೂತ್ಕೊಳ್ತಾವೆ ನರಿಗಳು. ಈ ನರಿ ಬುದ್ಧಿ ಇದು ಒಂದು ರೀತಿ ಮಾಡುತ್ತೆ, ನಿದ್ದೆ ಮಾಡೋವಾಗ ಎತ್ತಾಕೊಂಡು ಹೋಗೋದು, ಕಳ್ತನ ಮಾಡೋದು. ಅಥವಾ ಹುಲಿ ಸಿಂಹ ಅಲ್ಲಿಂದ ಎಲ್ಲ ಆ ಕಡೆ ಹೋಗಿರ್ತವೆ, ಆವಾಗ ತಗೊಂಡು ಹೋಗ್ಬಿಡೋದು, ಕಳ್ತನ ಮಾಡಿಬಿಡೋದು. ಅವುಗಳ ಗುಹೆಯಿಂದ, ಹುಲಿ ಸಿಂಹದ ಗುಹೆಯಿಂದ. ಈ ನರಿ ಬುದ್ಧಿ ಅದು. ಇದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಇದೆ, ಈ ಸಿಂಹದ ಹತ್ರ ಅದರ ಬೇಳೆ ಬೇಯಿಸ್ಕೊಳ್ಳೋವರೆಗೂ ಒಳ್ಳೆಯ ಮಾತು ಹೇಳುತ್ತೆ, ಒಳ್ಳೆ ರೀತಿ ಇರುತ್ತೆ. ಜೊತೆಗೆ ಇವ್ರ ಹತ್ರ ಈ ಕರಡಿ, ತೋಳ, ಜಿಂಕೆ, ಹಸ, ಎಮ್ಮೆ, ಅವ್ರ ಹತ್ರ ಎಲ್ಲ ಈ ನರಿ ಏನು ಮಾಡುತ್ತೆ ಗೊತ್ತಾ, ಏನೇನೋ ಹೇಳ್ಕೊಡುತ್ತೆ ಹುಲಿ ಮೇಲೆ, ಸಿಂಹದ ಮೇಲೆ. ಓ ಹುಲಿ ಹಂಗೆ ಮಾಡುತ್ತೆ, ಎಲ್ಲ ತಾನೇ ತಿನ್ನುತ್ತೆ, ಓ ಇದು ಲೀಡ್ರಾ, ಓ ಇವ್ರು ಹಂಗ ಅಂದ್ಬಿಟ್ಟು ಡೈರೆಕ್ಟಾಗೂ ಹೇಳಲ್ಲ ಹುಲಿ ಮೇಲೆ, ಸಿಂಹದ ಮೇಲೆ. ಬೇರೆಯವ್ರ ಮೇಲೆ ಹೇಳೋದು, ಚಿರತೆ ಮೇಲೆ ಹೇಳೋದು, ಚಿರತೆ ಹತ್ರ ಹೋಗಿ ಹೇಳೋದು, ಎತ್ಕಟ್ಟೋದು, ಚಿರತೆನ ಎತ್ಕಟ್ಟೋದು. ಏನಂತ, ಇಲ್ಲಿ ಏನು ಚಿರತೆ ಇದಿಲ್ಲ, ಅದಿಲ್ಲ, ವ್ಯವಸ್ಥೆ ಹಂಗಿದೆ ಹಿಂಗಿದೆ, ಇಲ್ಲಿ ಸರಿಯಾಗಿ ಪಾಠ ಮಾಡಲ್ಲ, ಇಲ್ಲಿ ಸರಿಯಾಗಿ ಹೇಳ್ಕೊಡಲ್ಲ, ಇಲ್ಲಿ ಸರಿಯಾಗಿ ಕಲಿಸ್ಕೊಡಲ್ಲ. ಅಲ್ಲ, ಈ ನೀಚ ನಿಕೃಷ್ಟ ಕಮಾನ್ ಕುತ್ತೆಗಳಿರ್ತಾವಲ್ಲ, ಇವು ನರಿಗಳು, ಇವು ಹೆಂಗಂದ್ರೆ ಏನೇನೋ ಎತ್ಕಟ್ಟೋದು,
ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬೇರೆಯವ್ರಿಗೆ ಏನೇನೋ ಕೆದಕೋದು ಕೆಣಕೋದು ಕುಚೇಷ್ಟೆ ಕುತಂತ್ರಗಳು ಮಾಡೋದು. ಎಲ್ಲೇ ಅದು ಬ್ಯಾಂಕ್ ಇರ್ಬೋದು, ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಮಿ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಯಾವುದೋ ಒಂದು ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ವ್ಯಾಪಾರ ಮಾಡೋ ಮಳಿಗೆ ಇರ್ಬೋದು, ಅಲ್ಲೆಲ್ಲ ಒಳ್ಳೆಯವರೇ ಇರ್ತಾರೆ. ಆದರೆ ಈ ನೀಚ್ ಕಮಾನ್ ನರಿಗಳಿರ್ತಾವಲ್ಲ ಅವು ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವು ಒಳ್ಳೆ ಸಿನ್ಸಿಯರ್ ಆಫೀಸರ್ಗಳಿಗೂ ಕೆಟ್ಟ ಹೆಸರು ತರೋಕ್ಕೆ ಪ್ರಯತ್ನ ಪಡ್ತವೆ. ಆ ಆಫೀಸರ್ ಸರಿಯಿಲ್ಲ, ಯಾರೋ ಒಬ್ಬ ಒಳ್ಳೆ ಆಫೀಸರ್, ಪೊಲೀಸ್ ಆಫೀಸರು, ಆರ್ಮಿ ಆಫೀಸರು, ಒಬ್ಬ ಒಳ್ಳೆ ಓನರ್ ಹೋಟೆಲ್ಗೆ, ಒಳ್ಳೆ ಓನರು ಈ ಟ್ರಾನ್ಸ್ಪೋರ್ಟ್ ಕಂಪ್ನಿಗೆ, ಪಿಕಪ್ ಗಾಡಿಗಳಿಗೆ ಇರ್ತಾರೆ. ಪಾಪ ಸೂಪರ್ವೈಸರ್ಗಳೆಲ್ಲ ಒಳ್ಳೆಯವ್ರು ಇರ್ತಾರೆ. ಈ ಕೆಟ್ಟವ್ರು ಇರ್ತಾರಲ್ಲಪ್ಪ ದುಷ್ಟರು, ಇವರೇನು ಒಳ್ಳೆ ಕೆಲಸನೂ ಟೈಮ್ ಸರಿಯಾಗಿ ಕೆಲಸನೂ ಮಾಡಲ್ಲ, ಹೇಳಿದ ಕೆಲಸನೂ ಮಾಡಲ್ಲ. ಆ ಥರ ಬುದ್ಧಿ, ಬರೀ ಆ ಥರ ಎಲ್ಲ ಆಗ್ಬಿಡ್ಬೇಕು, ಅವಾಗಲೇ ಆಗ್ಬಿಡ್ಬೇಕು, ಸಾಧಿಸೋ ಯೋಗ್ಯತೆ ಇರಲ್ಲ. ಅದೇ ಹೇಳಿದ್ನಲ್ಲ, ನರಿ ಬುದ್ಧಿ. ಇವ್ರು ಹಾಲು ಕುಡಿದ್ಬಿಟ್ರೆ ಏನಾಗುತ್ತಪ್ಪ ನೀವು ಹೇಳ್ರಿ? ಇಂಥ ಪ್ರಾಣಿಗಳು ಹಾಲು ಕುಡಿದ್ಬಿಟ್ರೆ ಏನಾಗುತ್ತೆ ರೀ ಹೇಳ್ರಿ? ಇಲ್ಲ ಯಾವುದೋ ಜನ್ಮದಲ್ಲಿ ನರಿ ಆಗ್ಬಿಟ್ಟು ಈ ಜನ್ಮದಲ್ಲಿ ಮನುಷ್ಯ ಆಗ್ಬಿಟ್ಬಿಟ್ರೆ, ಯಾವುದೋ ಜನ್ಮದಲ್ಲಿ ನರಿ ಆಗಿದ್ದು ಅಥವಾ ನೀಚ್ ಕಮಾನ್ ಎಂತಿರಲ್ಲ ಹಂಗೆ ಕುತಂತ್ರ ಕುಚಾದಿಗಳಾಗಿದ್ದು, ಯಾವುದೋ ಪಿಸಾಚಿನೋ ಬ್ರಹ್ಮರಾಕ್ಷಸನೋ ನೀವು ಹೇಳ್ತಿರಲ್ಲ ಬ್ರಹ್ಮರಾಕ್ಷಸ ಅಂತ, ಅದೋ ಇಲ್ಲ ಯಾವುದೋ ಪಿಸಾಚಿನೋ ದೆವನ ಆಗಿರ್ತದೆ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಮನುಷ್ಯರಾಗಿ ಬಿಟ್ಬಿಟ್ಟಿರ್ತಾರೆ ಅಷ್ಟೇ. ಇವರು ಒಳ್ಳೆಯವ್ರ ಮೇಲೆ ಏನೇನೋ ಹೇಳ್ಕೊಂಡು ಕೂತ್ಕೊಳ್ಳೋದು, ನರಿ ಕೆಲಸ ಮಾಡೋದು, ಸಮಯ ಸಾಧಿಸೋ ಕೆಲಸ ಏನೋ ಇವ್ರಿಗೆಲ್ಲ ಈಜಾಗಿ ಬಂದ್ಬಿಡೋದು. ಬಿಟ್ಟಿ ಬಗ್ಗೆ ಬಂದ್ಬಿಡ್ಬೇಕು, ಕಷ್ಟನೇ ಪಡಬಾರ್ದು ಇವರು. ಆವಾಗ ಏನೇನೋ ಮಾಡ್ತಾರೆ, ಆದರೆ ಸರ್ವನಾಶ ಆಗ್ತಾರೆ. ಇವ್ರಿಗೆ ಎಷ್ಟೇ ಒಳ್ಳೆ ಅವಕಾಶಗಳು ಬರಲಿ, ಭಗವಂತ ಗುರುಗಳು ಎಷ್ಟೇ ಇವ್ರ ಮೇಲೆ ದಯಾದಾಕ್ಷಿಣ್ಯ ತೋರಲಿ ಇವ್ರನ್ನ ಉದ್ಧಾರ ಮಾಡ್ಬೇಕಂತ, ಅವ್ರು ಇನ್ನೇನು ಗುರುಗಳು ದೇವರು ಅವ್ರಿಗೆ ಒಳ್ಳೆ ವರನೇ ಕೊಡಲಿ, ನಿಧಿನೇ ಕೊಡಲಿ, ಅವ್ರಿಗೆ ಇಟ್ಕೊಳ್ಳೋ ಯೋಗ್ಯತೆ ಇರಲ್ಲ. ಯಾಕಂದರೆ ಅವ್ರಿಗೆ ಆ ಮೈಂಡ್ ಇರೋದಿಲ್ಲ, ಅವ್ರ ಮೈಂಡ್ ಸೆಟ್ಟೇ ಬೇರೆ, ಅವ್ರ ಮೈಂಡ್ ಸೆಟ್ ಸಿಸ್ಟಮ್ಮೇ ಬೇರೆ, ವರಷ್ಟು ಅಂಥವ್ರು ಇರ್ತಾರೆ. ನಿಮ್ಮ ಸುತ್ತಲೂ ಅಂಥವರು ಸದಾ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರಿಗೆ ಹಿಂಸೆ ಕೊಡ್ತಾ ಇರ್ತಾರೆ. ನಿಮ್ಗೆ ಗೊತ್ತಿರ್ಬೋದು. ಏನೂ ಮಾಡೋಕ್ಕಾಗದೆ ನೀವು ಅಸಹಾಯಕರಾಗಿರ್ತೀರ. ಹಂಗಂತ ನೀವು ಅಸಹಾಯಕರಾಗಿ ಭಯ ಪಡಬೇಕಾಗಿಲ್ಲ, ನೋವು ತಿನ್ನಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ. ನೋಡಿರಿ, ಈ ನೀಚ ಕಮಾಲ್ ಇರ್ತಾವಲ್ಲ, ಇವರು ನೀಚ ಕಮಾಲ್ ನರಿ ಕುತ್ತೆಗಳು, ಇವು ನಾಶ ಆಗಲೇಬೇಕು, ಆಗ್ತವೆ. ಅಲ್ಲಿವರೆಗೂ ಕಾಯಿರಿ ತಾಳ್ಮೆಯಿಂದ. ಅವ್ರು ಮಾಡಿದ್ದು ಅವ್ರ ತಲೆ ಮೇಲೆ ಬಂಡಿ ಹೇಳ್ಕೊಳ್ತಾರೆ. ಇನ್ನೇನು ಅದೃಷ್ಟ ಬಂದ್ಬಿಟ್ಟಿರ್ತಾರೆ ಮನೆ ಬಾಗಿಲಿಗೆ, ಅದನ್ನು ಅವಾಗೇ ಕಾಲಲ್ಲಿ ಒದಿತಾರೆ. ಯಾಕಂದರೆ ಅವ್ರ ಬುದ್ಧಿನೇ ಹಂಗೆ. ಇನ್ನೇನು ಗುರುಗಳು ಅವ್ರಿಗೆ ವರ ಕೊಡ್ತಾರೆ, ಅವ್ರಿಗೆ ಏನೋ ಒಂದು ಸಿದ್ಧಿ ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ಅವಾಗೇ ಅವ್ರ ಗುರುಗಳನ್ನ ಕಳ್ಕೊಬಿಡ್ತಾರೆ. ಆ ಥರ ಈ ನೀಚ್ ಕಮಾಲ್ ನರಿ ಕುತ್ತೆಗಳು ಈಗ ಗೊತ್ತಾಯ್ತಾ? ಅದಕ್ಕೆ ಅವ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಅವು ದಾರಿಯಲ್ಲಿ ಬೊಗಳೋ ನಾಯಿಗಳಿಗಾದರೂ ನಾವು ಮರ್ಯಾದೆ ಕೊಡ್ತೀರನ್ರಿ? ಕೊಡಲ್ಲ. ಇವು ಎಂಥ ನಾಯಿಗಳು ಬಿಡ್ರಿ, ರಾತ್ರಿ ಓ ಅಂತ ಆಡ್ತಾವೆ, ರಾತ್ರಿ ಓ ಅಂತ ಆಡ್ತವೆ, ಓ ಅಂತ ಆಡ್ತಾವೆ ನರಿಗಳು. ನೋಡಿರ್ಬೇಕು ನೀವು. ಅದು ರಾತ್ರಿ ಗಲಾಟ ಮಾಡೋದು ದೇವಸ್ಥಾನ, ಹಗಲತ್ಲು ಬಂದು ಏನೂ ಮಾಡಲ್ಲ. ಹೋಗಿ ಹಗಲತ್ಲು ಬಿಲದಲ್ಲಿ ಸೇರ್ಕೊಬಿಟ್ಟಿರ್ತವೆ ಬೆಟ್ಟಗಳಲ್ಲಿ, ಅಲ್ಲಿ ನರಿಗಳು. ಗೊತ್ತಾಯ್ತೇನ್ರಿ? ಅವು ಕಳ್ಕಳ್ಗೆ ಬರೋದು, ಕಳ್ಕಳ್ಗೆ ಹೋಗೋದು. ಕಳ್ಳನ ಮನಸ್ಸು ಉಳ್ಳಗೆ, ಏನು ಹೇಳಿ, ಕಳ್ಳನ ಮನಸ್ಸು ಉಳ್ಳಗೆ ಅಂತ ಇವರು ಬುದ್ಧಿ. ಉಳ್ಳುಳ್ಳಿಗೆ ಇರ್ತಾರೆ ಇವರು. ಹಂಗಂಗೆ ಫ್ರೆಂಡ್ಸ್ ಮಾಡ್ಕೊಳ್ತಾರೆ, ಅಣ್ಣ ಅಕ್ಕ ತಂಗಿ ತಮ್ಮ ಅಂದ್ಬಿಟ್ಟು ಏನೋ ದೊಡ್ಡದಾಗಿ ಹೆಲ್ಪ್ ಮಾಡತ್ತಾರ. ಆಮೇಲೆ ಗೊತ್ತಾಗುತ್ತೆ ಇವ್ರ ನರಿ ಬುದ್ಧಿ. ಅದು ಅತಿ ಬೇಗನೆ ಗೊತ್ತಾಗುತ್ತೆ. ಇವ್ರ ಅಮ್ಮಮ್ಮ ಅಂದರೆ ಒಳ್ಳೆಯವ್ರ ಹತ್ರ 15 ದಿನ ಕೂಡ ಇರೋಕ್ಕಾಗಲ್ಲ, ತಡ್ಕೊಳ್ಳೋ ಶಕ್ತಿ ಇರಲ್ಲ, ಪೇಷನ್ಸ್ ಇರಲ್ಲ. ಇವರು ಈ ಸ್ಕೂಲಿಂದ ಆ ಸ್ಕೂಲು, ಆ ಗುರುಗಳಿಂದ ಆ ಗುರುಗಳು, ಇನ್ನೊಂದು ಗುರುಗಳು, ಈ ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ, ಈ ಅಂಗಡಿಯಿಂದ ಇನ್ನೊಂದು ಅಂಗಡಿ, ಈ ಫ್ಯಾಕ್ಟ್ರಿಯಿಂದ ಆ ಫ್ಯಾಕ್ಟ್ರಿ, ಈ ಆಫೀಸಿಂದ ಆ ಆಫೀಸು, ಹಿಂಗೆ ಓಡಾಡ್ತಾನೆ ಇರ್ತಾರೆ. ಎಲ್ಲೇ ಒಂದು ವಾರ ಕೆಲಸ ಮಾಡಲ್ಲ, ಒಂದು ತಿಂಗಳು ಪೇಮೆಂಟ್ ಕರೆಕ್ಟಾಗಿ ತಗೊಳ್ಳಲ್ಲ, ಒಂದು ವಿದ್ಯಾ ಕಲಿಯಲ್ಲ, ಒಂದು ಸಿದ್ಧಿ ಮಾಡ್ಕೊಳ್ಳೋ ಯೋಗ್ಯತೆ ಇವ್ರಿಗಿರಲ್ಲ. ಜೀವನದಲ್ಲಿ ಅವ್ರಿಗೆ ಏನಕ್ಕೂ ಆ ಪ್ರಯೋಜನ ಇಲ್ಲ. ಗೊತ್ತಾಯ್ತಲ್ಲ? ಅಂಥವ್ರು ಈ ಎಲ್ಲೋ ಒಂದು ಕಡೆ ಪುಡ್ಕಾಸು ಸಂಪಾದನೆ ಮಾಡ್ಕೊಬಿಡ್ತಾರೆ. ಇಲ್ಲ ಅಪ್ಪ ಅಮ್ಮ ಮಡಗಿದ್ದು ಆಸ್ತಿನೋ, ಇಲ್ಲ ಇವರೇ ಯಾವುದೋ ಜನ್ಮದಲ್ಲೇ ಅಲ್ಲಿ ಮಾಡಿದ ಆಸ್ತಿನೋ, ಇಲ್ಲ ಯಾರೋ ಮಾಡಿದ ಪುಣ್ಯ, ಅಪ್ಪ ಅಮ್ಮನೋ ತಾತ ಅಜ್ಜಿನೋ ಮಾಡಿದ ಪುಣ್ಯನೋ ಇವ್ರಿಗೊಂದು ಅಷ್ಟು ಸಿಗ್ಬಿಟ್ಟಿರುತ್ತೆ. ಅದನ್ನು ಖರ್ಚು ಮಾಡ್ತಾ ಅಹಂಕಾರದಿಂದ ಮೆರಿತಿರ್ತಾರೆ. ಕುತಂತ್ರ ಕೆಲಸ ಮಾಡಿಕೊಂಡು, ದೌರ್ಜನ್ಯ ದರ್ಪ ಮಾಡಿಕೊಂಡು, ಅಗೌರವ ಕೊಟ್ಕೊಂಡು, ಗುರುಗಳಿಗೆ ದೇವ್ರಿಗೆ ಅಗೌರವ ಕೊಟ್ಕೊಂಡು. ನೋಡ್ರಿ, ಯಾರು ಗುರುಗಳಿಗೆ ಯಾರು ದೇವ್ರಿಗೆ ಅಗೌರವ ಕೊಡ್ತಾರೆ ಅವ್ರು ಯಾವತ್ತೂ ಜೀವನದಲ್ಲಿ ಉದ್ಧಾರ ಆಗೋಲ್ಲ. ಯಾವ ಜನ್ಮಕ್ಕೂ ಅವ್ರು ಉದ್ಧಾರ ಆಗೋಲ್ಲ. ಘೋರ ನರಕಗಳೇ ಪ್ರಾಪ್ತಿ ಅವರಿಗೆ, ಘೋರ ನರಕಗಳು. ಬ್ರಹ್ಮರಾಕ್ಷಸರಾಗಿ ಭೂತ ಪ್ರೇತ ಪಿಶಾಚಿಗಳಾಗಿ ಹುಟ್ಟೋದೇ ಇಂಥವ್ರು. ಈಗ ಅರ್ಥ ಆಯ್ತಾ? ಅದಕ್ಕೆ ಇಂಥವರಿಂದ ನೀವು ಯಾವುದೇ ಫೀಲ್ ಮಾಡಬೇಕಾಗಿಲ್ಲ, ದುಃಖ ಪಡಬೇಕಾಗಿಲ್ಲ. ಅವ್ರು ಅಂದ್ಕೊಂಡೋಗಲಿ, ಮಾಡ್ಕೊಂಡೋಗಲಿ, ಏನಾದರೂ ಮಾಡಲಿ, ನೀವು ತಾಳ್ಮೆಯಿಂದರಿ, ನಿಮಗೂ ಒಂದು ಒಳ್ಳೆಯ ಕಾಲ ಬರುತ್ತೆ. ಸರಿನಾ? ಓಕೆ ಅವರೇ, ನಾವು ತಿನ್ನೋ ಪದಾರ್ಥಗಳಲ್ಲಿ ಸ್ವಲ್ಪ ಪ್ರಮಾಣ ನೆಗೆಟಿವ್ ಪಾಸಿಟಿವ್ ಇರುತ್ತೆ.
ಹಾಗೆ ಅದಕ್ಕಿಂತ ಹೆಚ್ಚಾಗಿ ಇವರು DNA ಜಾಸ್ತಿ ಇರುತ್ತೆ. ಏನೂ ಗಾಬರಿ ಆಗಬೇಡಿ. ಹಾಲು ಕುಡೀರಿ, ಏನು ಹಾಲಾದರೂ ಕುಡೀರಿ, ಏನಾದರೂ ತಿನ್ನಿ, ಏನು ತೊಂದರೆ ಇಲ್ಲ. ಒಳ್ಳೆಯವ್ರಿಗೆ ಯಾವಾಗೋ ಅದು ವಿಷ ಆಗಿದ್ರು ಕೂಡ ಅಮೃತ ಆಗುತ್ತೆ. ಒಳ್ಳೆಯವ್ರಿಗೆ ವಿಷ ಆದರೂ ಅಮೃತ ಆಗುತ್ತೆ. ಕೆಟ್ಟವರು ನಾಶ ಆಗ್ತಾರೆ, ಕೆಟ್ಟದ್ದು ನಾಶ ಆಗುತ್ತೆ. ಡೋಂಟ್ ವೆರಿ. ಒಳ್ಳೆಯವ್ರಿಗೆ ದೈವ ಕೃಪೆ, ಗುರುಕೃಪೆ, ಅವರ ಧರ್ಮ, ಅವರ ಪುಣ್ಯದ ಕರ್ಮ ಅವ್ರನ್ನ ಕಾಪಾಡುತ್ತೆ. ಅವ್ರ ತಂದೆ ತಾಯಿ ಅವರು ಮಾಡಿದ ಪುಣ್ಯದ ಕರ್ಮ ಅವ್ರನ್ನ ಕಾಪಾಡುತ್ತೆ. ಈ ಪ್ರಕೃತಿ ಅವರು ಸಹಾಯ ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಓಕೆ, ನಿಮ್ಗೆ ಯಾವಾಗಲೂ ರಕ್ಷಣೆ ಇರಲಿ ಅಂತ ನಾನು ಬಯಸ್ತೀನಿ, ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಮುಂದಿನ ವೀಡಿಯೋಗಳು ನೋಡಿ, ಹಾಗೆ ನಾನು ಹಿಂದಿನ ವೀಡಿಯೋಗಳು ನೋಡಿ. ಹಾಗೆ ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಸೇರ್ಕೊಳ್ಳಿ. ತಾಳ್ಮೆಯಿಂದ ಇರಿ, ನಿಧಾನಕ್ಕೆ ವಿದ್ಯೆ ಕಲೀರಿ. ಎಲ್ಲಿ ತಾಳ್ಮೆ ಇರುತ್ತೆ ನಿಮಗೆ, ಅವತ್ತು ಖಂಡಿತ ನೀವು ಸಾಧಿಸ್ತೀರೋ ಜೀವನದಲ್ಲಿ. ಈ ವಿಚಾರ ನಿಮ್ಗೆ ಗೊತ್ತಿದೆ, ಆ ದೊಡ್ಡರಿಗೆ ಗೊತ್ತಿಲ್ಲ ಅಷ್ಟೇ. ಓಕೆನಾ? ಸದಾ ನಿಮಗೆ ನನ್ನ ಆಶೀರ್ವಾದ ಇರುತ್ತೆ, ಗುರುದೈವ ಆಶೀರ್ವಾದ. ನಿಮ್ಮ ದಿನ ನೀವು ನನ್ನ ಮೆಟ್ಟಲು ಬೆಳೀರಿ, ನಿಮ್ಗೆ ಒಳ್ಳೆಯದಾಗಲಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾಡಿಬೇಡಿ. ಹಾಗೆ ಸಾಧ್ಯವಾದರೆ ಒಂದು ಒಳ್ಳೆಯ ಕಾಮೆಂಟ್ ಮಾಡಿ. ಎಲ್ಲರ ಆಶೀರ್ವಾದ ನಿಮಗಿರಲಿ, ಗುರುದೈವ ದೊಡ್ಡವರ ಆಶೀರ್ವಾದ. ಓಕೆನಾ? ಓಕೆ, ನಿಮ್ಮನ್ನು ಯಾರು ಇಷ್ಟಪಡ್ತಾರೆ, ಒಳ್ಳೆಯವರು, ಧರ್ಮವಂತರು, ಒಳ್ಳೆಯವರು, ಎಲ್ಲರಿಗೂ ಎಲ್ಲ ಕಡೆ ಒಳ್ಳೆಯದಾಗಲಿ ಅವರೇ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವ್ರೆ.